ಸುಧಾಕರ್ ಅವರು ಜನಪ್ರಿಯ ಶಾಸಕರು 2 ವರ್ಷದಿಂದ ಹಳ್ಳಿಗಳನ್ನ ನೋಡ್ತಿದ್ದಾರೆ ಅನ್ನೋ ಮಾತು 18 ತಿಂಗಳು ಅವರು ನನ್ನನ್ನು ಜನಪ್ರಿಯ ಶಾಸಕರು ಅಂತ ಅಂದುಕೊಂಡು ಜನ ನನ್ನನ್ನು ಜನಪ್ರಿಯ ಶಾಸಕರು ಮಾಡಿರೋದಕ್ಕೆ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ನಾನು ಜನಕ್ಕೆ ಪ್ರಿಯವಾಗದ ಸಂಸದರ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ನಾನು ಜನಪ್ರಿಯ ಶಾಸಕ. ನಾನು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದರೆ ಅವರು ಜನಕ್ಕೆ ಪ್ರಿಯವಾಗದ ಸಂಸದ. ಜನಕ್ಕೆ ಪ್ರಿಯವಾಗದವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್? ಅಲ್ಲ, ಚಿಕ್ಕಬಳ್ಳಾಪುರ ಇದು ನಗರಾಭಿವೃದ್ಧಿ ಸಂಬಂಧಪಟ್ಟ 2 ಕೋಟಿ ಬಂದಿದೆ, ಚಿಂತಾಮಣಿಗೆ 20 ಕೋಟಿ ಬಂದಿದೆ. ಈ ಬಗ್ಗೆ ಶಾಸಕರು ಒಂದು ಬಜೆಟ್ ಮೀಟಿಂಗಲ್ಲಿ UGDಯಲ್ಲಿ ನಗರಸಭೆಗೆ UGDಗೆ 30 ಕೋಟಿ ತಂದಿದ್ದೀನ ಇಲ್ವಾ? ನಾನು UGDಗೆ 30 ಕೋಟಿ ನನ್ನ ಸರ್ಕಾರ, ನನ್ನ UD ಮಿನಿಸ್ಟ್ರು ಬೈರತಿ ಸುರೇಶ್ ಅಣ್ಣ ಅವರು 30 ಕೋಟಿ ರೂಪಾಯಿ UGD ಕೊಟ್ಟಿದ್ದಾರೆ. ಟೌನಿಗೆ 75 ಕೋಟಿ ಬೇಕು ಅಂತ ಮನವಿ ಸಲ್ಲಿಸಿದ್ವಿ. ಪ್ರಾರಂಭದಲ್ಲೇ 30 ಕೋಟಿ ರೂಪಾಯಿ ನನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, UD ಮಿನಿಸ್ಟರ್ ಸುರೇಶ್ ಅಣ್ಣ ಅವರು ಶಾಸಕ ನಾನಾಗಿದ್ದಾಗ 30 ಕೋಟಿ ತಂದು ಈಗಾಗಲೇ ಲೈನ್ನ ಎಸ್ಟಿಮೇಟ್ ಮಾಡಿ ಅಲ್ಲಿ STP ಪ್ಲಾಂಟು, ಆ ಕಡೆ ಕೆರೆ ಪಕ್ಕದಲ್ಲಿ STP ಪ್ಲಾಂಟ್ಗೆ ಜಾಗ ಹುಡುಕ್ತಾ ಇದ್ದೀವಿ. ಈಗಾಗಲೇ 30 ಕೋಟಿ ನಾನು ತಂದಿದ್ದೀನಿ. ಇದು ನಗರಕ್ಕೆ ಪ್ರದೀಪ್ ಈಶ್ವರ್ ತಂದಿರುವ ಇದು. ಅದು ಇನ್ನೂ ಪತ್ರ ಬೇಕು ಅಂದರೆ ನಿಮಗೆ ವಾಟ್ಸಪ್ಗೆ ನಿಮಗೆ ರಿಲೀಸ್ ಮಾಡ್ತೀನಿ. ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ. ಲೈನ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. STP ಪ್ಲಾಂಟ್ ಹೈಟಲ್ಲಿ ಇಡಬೇಕು. ಅದನ್ನೆಲ್ಲ ಚರ್ಚೆ ನಡೀತಿದೆ. ಅದು ಮಾಡ್ತೀವಿ. 30 ಕೋಟಿ ನಾನೇ ತಂದಿರೋದು, ನಾನೇ ಆರ್ಡರ್ ಮಾಡ್ತಿರೋದು. ಈಗ 30 ಕೋಟಿ ಟೌನ್ಗೆ ತಂದು ಕೊಟ್ಟಿದ್ದೀನಲ್ಲ. ಈಗ ಅದು ಕೆಲಸ ಇನ್ನೇನು 1 ಮಂತಲ್ಲ 2 ಮಂತ್ಸಲ್ಲ ಸ್ಟಾರ್ಟ್ ಆಗುತ್ತೆ. ಲೈನ್ ಐಡೆಂಟಿಫೈ ಮಾಡ್ತಿದ್ದಾರೆ. ಆ ಥರ ಡೀಮ್ಡ್ ಫಾರೆಸ್ಟ್ ವಿಚಾರದಲ್ಲಿ ಶಾಸಕರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ, ಅವರಿಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಶಾಸಕರಿಗೆ ಅಧಿಕಾರ ಇದ್ದಿದ್ದರೆ ಇಮಿಡಿಯೇಟ್ ಡಿಸಿಷನ್ ತಗೊತಿದ್ದೆ. ಡೀಮ್ಡ್ ಫಾರೆಸ್ಟ್ ಬಗ್ಗೆ ಅಧಿಕಾರ ಸಂಸದರಿಗೆ ಇರೋದು. ಸೊ ದಯವಿಟ್ಟು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ, ನಿಮ್ಮ ಲ್ಯಾಂಡು ಫಾರೆಸ್ಟಲ್ಲಿದೆಯಾ, ಡೀಮ್ಡ್ ಫಾರೆಸ್ಟಲ್ಲಿದೆಯಾ, ದಯವಿಟ್ಟು MP ಅವರು ಸೋಮವಾರ ಜನಸ್ಪಂದನೆ ಮಾಡ್ತಾರೆ. ಒಂದು ಅರ್ಜಿ ತೊಗೊಂಡೋಗಿ ಸಂಸದರೇ ನಮ್ಮ ಫಾರೆಸ್ಟ್ ಲ್ಯಾಂಡು ನಮಗೆ ಬಿಡಿಸ್ಕೊಡಿ ಅಂತ ದಯವಿಟ್ಟು ಅವ್ರಿಗೆ ಮನವಿ ಕೊಡಿ ಅಂತ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ನನಗೆ ಪವರ್ ಇಲ್ಲ, ಅದು MP ಅವ್ರಿಗೆ ಇರೋದು. ದಯವಿಟ್ಟು ಸಂಸದರೇ ದಯವಿಟ್ಟು ಆ ಡೀಮ್ಡ್ ಫಾರೆಸ್ಟ್ ಲ್ಯಾಂಡು ನಮ್ಮ ಬಡವರಿಗೆ ಕೊಡಿಸ್ಬಿಡಿ ಸರ್. ಹಾಗಲ್ಲ ಹೇಳಿದವರು, ನಾನು ದಯವಿಟ್ಟು ಸ್ಪಾಟಿಗೆ ಬಂದು ನಾನು ಸಂಸದರನ್ನ ವಿನಂತಿಸ್ತೇನೆ. ಫಾರೆಸ್ಟ್ ಲ್ಯಾಂಡು ಡೀಮ್ಡ್ ಫಾರೆಸ್ಟು ತಾವು ಸೈಟ್ಗೆ ಸ್ಪಾಟಿಗೆ ಬಂದು ನಮ್ಮ ಬಡವ್ರ ಲ್ಯಾಂಡ್ ನಮಗೆ ಬಿಡಿಸ್ಕೊಟ್ಬಿಡಿ ಸಂಸದರೇ. ನಿಮಗೆ ನಾನು ಸಹಕಾರ ಕೊಡ್ತೀನಿ ಸರ್. ಅವ್ರು ಕೇಳಿರೋದು ಏನು ಗೊತ್ತಾ, ಆಗ ಕಾಂಗ್ರೆಸ್ ಸರ್ಕಾರ ಆಯಿತು ರಾಜ್ಯದಲ್ಲಿ. ಒಂದು ಕ್ವಶನ್ ವೆರಿ ಸಿಂಪಲ್. ನೀವು ಮಾಹಿತಿ ಕಲೆ ಹಾಕಿ. ಲತಾ ಮೇಡಮ್ ಅವರು DC ಆಗಿದ್ದಾಗ, ಇವತ್ತಿನ ಸಂಸದರು ಆವತ್ತಿನ ಉಸ್ತುವಾರಿ ಸಚಿವರಾಗಿದ್ದಾಗ, ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದ ಆದೇಶವಿದು. ಬೊಮ್ಮಾಯಿಯವರು ಯಾವ ಪಕ್ಷ ಅಂತ ಸಂಸದರನ್ನ ಕೇಳಿ, BJP ಯಾರ ಪಕ್ಷ ಅಂತಲೂ ಅವರನ್ನು ಕೇಳಿ, ಇಲ್ಲಿ ಆಗ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅಂತ ಅವರನ್ನು ಕೇಳಿ, ಲತಾ ಮೇಡಮ್ ಅವರು DC ಆಗಿದ್ದಾಗ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅನ್ನೋ ಈ ಪ್ರಶ್ನೆನೂ ಕೇಳಿ, ಈ ಡೀಮ್ಡ್ ಫಾರೆಸ್ಟು ಯಾವಾಗ ಆಯಿತು ಅನ್ನೋದು ಅವ್ರನ್ನ ಕೇಳಿ. ಅದಾದ ಮೇಲೆ ನಮ್ಮ ಅವಧಿಯಲ್ಲಾಗಿದ್ದರೆ ನನಗೆ ದಾಖಲೆ ತೋರಿಸಿ. ಈಗ ನಾನು ಸಂಸದರನ್ನ ದಯವಿಟ್ಟು ವಿನಂತಿಸ್ತೇನೆ, ಈ ಡೀಮ್ಡ್ ಫಾರೆಸ್ಟ್ ಲ್ಯಾಂಡು ದಯವಿಟ್ಟು ಚಿಕ್ಕಬಳ್ಳಾಪುರದ ಎಲ್ಲ ಬಡವರೇ ನಿಮ್ಮ ಜಾಗ ಫಾರೆಸ್ಟ್ ಅವರು ಡೀಮ್ಡ್ ಅವರು ತಗೊಂಡಿದ್ರೆ ದಯವಿಟ್ಟು ಸಂಸದರನ್ನ ಸೋಮವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೇಟಿ ಮಾಡಿ. ಪಾಪ ಸಂಸದರಿಗೆ ಅದು ಅಧಿಕಾರ ಇದೆ, ಅವರು ಹೇಳಿದ್ದಾರೆ. ಕೋವಿಡ್ ಮಧ್ಯಂತರ ವರದಿ ಬಂದಿದೆ. ಈ ಹಿಂದೆ ಸುಧಾಕರ್ ಅವ್ರದ್ದು ಕೈವಾಡ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ. ಈ ಬಗ್ಗೆ ಏನು ಹೇಳ್ತಾರೆ? ಮಧ್ಯಂತರ ವರದಿ ಏನು ಹೇಳ್ತೀವಿ ಸರ್? ಯಾರಿಗೂ ಮಾಹಿತಿ ಅದು ವರದಿ ಜಾನ್ F. ಮೈಕಲ್ ಕುನ್ಹಾ ಅವರು ವರದಿ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದೆ. ನಾನು ಜನಕ್ಕೆ ಪ್ರಿಯವಾಗದವರ ಬಗ್ಗೆ ಮಾತನಾಡುವುದಿಲ್ಲ.